ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಓಲ್ಡ್ ಸ್ಯಾರೀಸ್ನ ಡ್ರೆಸ್ಸಸ್ಗೆ ಹೇಗೆ ಕನ್ವರ್ಟ್ ಮಾಡಿದ್ದೀನಿ ಅಂತ ನೋಡ್ತಿದ್ದೀರಾ. ಈ ಎಲ್ಲ ಸ್ಯಾರಿಗಳು ನಮ್ಮ ಅಜ್ಜಿ ತೀರ್ಕೊಂಡು 6 ತಿಂಗಳಾಗ್ತಿದೆ. ನಾನು ಯಾವುದಾದ್ರೂ ಹೊಸ ಬಟ್ಟೆ ತೊಗೊಂಡ್ರೆ ಸಾಕು, ಸೀರೆ ಆಗಲಿ ಡ್ರೆಸ್ ಆಗಲಿ ಹಾಕ್ಕೊಂಡು ನಮ್ಮ ಅಜ್ಜಿಗೆ ತೋರಿಸ್ತಿದ್ದೆ. ಹೇಗಿದೆ ಅಂತಂದರೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್. ಎಷ್ಟು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ನಿನಗೆ ಎಲ್ಲ ಡ್ರೆಸ್ಸಸ್ಸು ಚೆನ್ನಾಗಿರುತ್ತೆ, ಸ್ಯಾರೀಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಯಾವುದೇ ಸ್ಯಾರಿ ಉಟ್ಕೊಳ್ಳಿ ತುಂಬ ಚೆನ್ನಾಗಿ ಉಟ್ಕೊಳ್ತೀಯ, ಸೀರೆ ಬೊಂಬಾಟಾಗಿದೆ ಅಂತ ಹೇಳ್ತಿದ್ರು. ನಾನು ಹಾಕ್ಕೊಂಡಿರೋ ಡ್ರೆಸ್ಸಲ್ಲಿ ಒಂದೇ ಒಂದು ಡ್ರೆಸ್ಸು ಇಷ್ಟ ಆಗಿರಲಿಲ್ಲ ನಮ್ಮ ಅಜ್ಜಿಗೆ. ಒಂದು ಆರೆಂಜ್ ಕಲರ್ದು, ಅದು ಹಾಕ್ಕೊಂಡಿದ್ದಕ್ಕೆ ಸಾಧುಗಳ ಥರ ಕಾಣ್ತಾ ಇದೆಯಾ, ಫಸ್ಟ್ ಬಿಚ್ಚಾಕೆ ಹೋಗು ಅಂದಿದ್ರು. ಆ ಡ್ರೆಸ್ಸು ಒಂದು ಬಿಟ್ಟರೆ ಎಲ್ಲ ಡ್ರೆಸ್ಸಸ್ಸು ಇಷ್ಟ ಆಗ್ತಿತ್ತು ನಮ್ಮ ಅಜ್ಜಿಗೆ. ನಾನು ಹಾಕ್ಕೊಂಡಿದ್ದ ತಕ್ಷಣ ಹೋಗಿ ತೋರಿಸ್ತಿದ್ದೆ, ಹೇಗಿದೆ ಡ್ರೆಸ್ಸು, ಚೆನ್ನಾಗಿದೆಯಾ ಇಲ್ಲ ಅಂಥೇಳಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇವಾಗ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾವುದಾದ್ರೂ ಹೊಸ ಸ್ಯಾರಿ ತಂದು ಉಟ್ಕೊಂಡು ತೋರ್ಸೋಣ ಅಂತಂದರೆ ಅಜ್ಜಿ ಅಂತೀನಿ, ಬಟ್ ಇಲ್ವಲ್ಲ ಅಂತ ಹೇಳಿ ನೆನಪಾಗಿ ಸುಮ್ಮನಾಗ್ತೀನಿ. ಇವಾಗ ನೋಡ್ತಿರೋ ಡ್ರೆಸ್ಗೆ ಪಲ್ಲು ಪಾರ್ಟ್ನ ಬಾಡಿ ಪಾರ್ಟ್ಗೆ ಹಾಕಿ ಲೋವರ್ ಬಂದುಬಿಟ್ಟು ಫುಲ್ ಸ್ಯಾರಿನ ಮತ್ತು ಸ್ಲೀವ್ಸ್ಗೆ ಫುಲ್ ಸ್ಲೀವ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಕು ಸಿಂಪಲಾಗಿರಲಿ ಅಂತ ಬ್ಯಾಕ್ ನೆಕ್ ಎಲ್ಲನೂ ಬೋಟ್ ನೆಕ್ ಇಟ್ಟು ಮುಂದ್ಗಡೆ ಮಾತ್ರ ಸ್ವೀಟ್ ಹಾರ್ಟ್ ನೆಕ್ ಇಟ್ಟಿದ್ದೀನಿ. ಇದಕ್ಕೆ ಬೇರೆದಕ್ಕೆಲ್ಲ ಬೇರೆ ಬೇರೆ ಥರ ಹೊಲ್ಕೊಂಡು ಬ್ಯಾಕ್ ಮಾತ್ರ ಎಲ್ಲ ಬೋಟ್ ನೆಕ್ ಇಟ್ಟಿದ್ದೀನಿ. ಈ ಡ್ರೆಸ್ಗೆ ನೆಕ್ಕು ನಾನು ಅಂದ್ಕೊಂಡ್ರೆ ಇನ್ನೊಂದಾಗಿದೆ. ಸ್ಕ್ವೇರ್ ನೆಕ್ ಇಡೋಣ ಅಂತ ಹೋಗಿದ್ದು, ಬಟ್ ಈ ಥರ ನೆಕ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಡ್ರೆಸ್ ಬಂದು ಅನಾರ್ಕಲಿ ಟೈಪ್ ಹೊಲ್ಕೊಂಡಿರೋದು. ಬಾರ್ಡರ್ ಸಪ್ರೇಟಾಗಿ ಕಟ್ ಮಾಡಿ ಅನಾರ್ಕಲಿ ಟೈಪ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಆಮೇಲೆ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ. ಬ್ಯಾಕು ಬೋಟ್ ನೆಟ್ ಇಟ್ಟು ಸ್ಲೀವ್ಸು ಫುಲ್ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ. ಈ ಡ್ರೆಸ್ಸಿಗೆ ಮಾತ್ರ ತುಂಬ ಜನ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ನಾರ್ಮಲಾಗಿ ಸ್ಯಾರಿ ಇದ್ದರೆ ಅಷ್ಟೊಂದು ಲುಕ್ ಇರಲಿಲ್ಲ. ಎಂಬ್ರಾಯ್ಡ್ರಿ ವರ್ಕ್ ಬಂದಿರೋದ್ರಿಂದ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಸೆರೆಕ್ ಪಾರ್ಟ್ನ ನಾನು ಬಾಡಿಗೆ ಅಟ್ಯಾಚ್ ಮಾಡಿ ಮತ್ತು ಮಿಕ್ಕಿದ್ದು ಇದೆಲ್ಲನೂ ಅನಾರ್ಕಲಿ ಟೈಪಲ್ಲಿ ಇಟ್ಟಿದ್ದೀನಿ. ಫ್ರಾಕ್ ಥರ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಡೈಲಿ ವೇರ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇದು. ತುಂಬ ಜನ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ ಕೇಳಿದ್ರು. ನಾನೇ ಸ್ಟಿಚ್ ಮಾಡಿದ್ದು ಅಂತಂದರೆ, ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀಯಾ, ನಮಗೂ ಸ್ಟಿಚ್ ಮಾಡಿಕೊಡ್ತೀಯ ಅಂತ ಎಲ್ಲ ಕೇಳಿದ್ರು. ತುಂಬ ಚೆನ್ನಾಗಿ ಬಂತು ಇದು. ಹ್ಯಾಂಡ್ಸು ಪಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಮತ್ತು ಅನಾರ್ಕಲಿ ಟೈಪ್ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನೆಕ್ ನಾರ್ಮಲಾಗಿ ರೌಂಡ್ ನೆಕ್ ಇಟ್ಟು ಬ್ಯಾಕ್ ಬೋಟ್ ನೆಕ್ ಇಟ್ಟಿದ್ದೀನಿ. ಈ ಸ್ಯಾರಿ ಈ ಥರ ಇದೆ, ಸಿಂಪಲಾಗಿತ್ತು ಈ ಸ್ಯಾರಿ. ಪಲ್ಲು ಪಾರ್ಟ್ನ ಸಪ್ರೇಟ್ ಮಾಡಿ, ಪಲ್ಲು ಪಾರ್ಟ್ನ ಡ್ರೆಸ್ಗೆ ಯೂಸ್ ಮಾಡಿಲ್ಲ. ಎರಡೂ ಕಡೆ ಇದ್ದಿದ್ದ ಬಾರ್ಡರ್ನ ಕಟ್ ಮಾಡಿ ಒಂದೇ ಕಡೆ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸು ಪಫ್ ಸ್ಲೀವ್ಸ್ ಇಟ್ಟಿದ್ದೀನಿ. ಹಾಗೆ ನೆಕ್ ಬೋಟ್ ನೆಕ್ ಇಟ್ಟು ಸ್ವಲ್ಪ ಡೀಪ್ ಇರೋ ಥರ ನೋಡ್ಕೊಂಡಿದ್ದೀನಿ. ಇದಕ್ಕೆ ಬೋಟ್ ನೆಕ್ ಅಂತಂದರೆ ಹೈ ಬೋಟ್ ನೆಕ್ ಇಲ್ಲ, ಒಂಚೂರು ಡೀಪ್ ಆಗಿದೆ. ಈ ಸ್ಯಾರಿ ಪ್ಲೇನ್ ಇರಲಿಲ್ಲ, ಕುಂದನ್ ವರ್ಕ್ ಬಂದಿತ್ತು. ಅದನ್ನೆಲ್ಲ ರಿಮೂವ್ ಮಾಡಿ ಪ್ಲೇನ್ ಸ್ಯಾರಿಯಾಗಿ ಕನ್ವರ್ಟ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಕು ಬೋಟ್ ನೆಕ್ ಇಟ್ಟು ಸ್ಲೀವು ಫುಲ್ ಸ್ಲೀವ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಲೇಸು ಪ್ರೀವಿಯಸ್ ಒಂದು ಶಾರ್ಟಲ್ಲಿ ನೋಡಬಹುದು. ಯೆಲ್ಲೋ ಕಲರ್ ಡ್ರೆಸ್ಗೆ ನಾನು ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಆ ಲೇಸೇ ಮಿಕ್ಕಿದ್ದನ್ನು ಈ ಡ್ರೆಸ್ಗೆ ಪ್ಲೇನ್ ಆಗಿದೆ ಸ್ಯಾರಿ ಅಂತ ಹೇಳಿ ವೈಟ್ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೋಡಿದ ಡ್ರೆಸ್ಗಳಲ್ಲಿ ಯಾವ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.